ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಫಿಷಿಯಲ್ಸ್, ರಾಜ್ಯಸಭಾ ಸದಸ್ಯರು ಮತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಅವರು, ಆಟಕ್ಕೆ ಕುಟ್ಟು ಲೆಕ್ಕಕ್ಕಿರಲಾರಂತ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರು ನವೀನ್ ಕುಮಾರ್ ಕಟೀಲ್ ಅವರು, ಮತ್ತೆ ತಮ್ಮ BY ವಿಜೇಂದ್ರ ಅವರು ಹಾಲಿ ಅಧ್ಯಕ್ಷರು. ಈಸ್ A5. ಇವರು ಮೇಲೆ ನಿನ್ನೆ FIR ದಾಖಲಿಸಬಹುದು ಅಂದ್ಬಿಟ್ಟು ಕೋರ್ಟ್ ಏನು ಹೇಳುತ್ತೆ, ಬಹಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖಿಸಿದ್ದಾರೆ. Upon perusal of the complaint, allegations and considering the nature of the offences alleged to have been committed by the accused, it appears proper to refer to the recent decisions of Honorable Apex Court on the issue of electoral bonds before taking any decision on the prayer of complaint. In the case of Association for Democratic Reforms and versus Union of India, reported in 2024 -- the Honorable Apex Court has declared the scheme of electoral bonds notified by central government on 2/1/2018 as unconstitutional. ಅಸಂವಿಧಾನಿಕವಾಗಿದೆ ಅಂದ್ಬಿಟ್ಟು ಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪಿದೆ. ಅದನ್ನ ನಾವು ಎತ್ತಿ ಹಿಡಿತಾ ಅದ್ರ ಬಗ್ಗೆ ಉಲ್ಲೇಖಿಸ್ಬಿಟ್ಟು, thus it appears that though the scheme of electoral bonds is declared as unconstitutional by Honorable Apex Court under Article 32, for any criminal action in respect of any criminal wrongdoing under the said scheme of the remedies are available under criminal law. Therefore, the complainant appears to be right in approaching the court. The complainant appears to be right in approaching the court seeking for an investigation into the alleged criminal wrongdoing of the accused under the said scheme. Criminal wrongdoing of the accused. Accused ಯಾರು? JP ನಡ್ಡಾ ಅವರಿಂದ ಹಿಡ್ಕೊಂಡು, ವಿಜೇಂದ್ರ ಅವರಿಂದ ಹಿಡ್ಕೊಂಡು, ನಿರ್ಮಲಾ ಸೀತಾರಾಮನ್ ಅವ್ರ ತನಕ. Hence, in the light of nature of allegations made in the complaint, this court is of the opinion that an investigation through a competent investigation agency is proper. Ambiguity ಎಲ್ಲಿದೆ ಇದರಲ್ಲಿ? ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳೋದನ್ನ ಉಲ್ಲೇಖಿಸ್ಬಿಟ್ಟು, ಹೌದು ಇದು ಫಿಟ್ ಕೇಸ್ ಇದೆ ಇನ್ವೆಸ್ಟಿಗೇಷನ್ಗೆ, ಇವರು ಮಾಡೋ ಯಾರ್ಯಾರು ಮಾಡಿದ್ದಾರೆ ಈ ಚುನಾವಣೆ ಬಾಂಡ್ಗಳು, ನಿರ್ಮಲಾ ಸೀತಾರಾಮನ್ ಅವರು, ED ಅಫಿಷಿಯಲ್ಸ್, JP ನಡ್ಡಾ, ಆಫೀಸ್ ಬೇರರ್ಸ್, ನ್ಯಾಷನಲ್ ಆಫೀಸ್ ಬೇರರ್ಸ್, ನವೀನ್ ಕುಮಾರ್ ಕಟೀಲ್, BY ವಿಜೇಂದ್ರ, ಬಿಜೆಪಿ ಆಫೀಸ್ ಬೇರರ್ಸ್, ಇವರು ಟಿವಿ ಸ್ಟೇಟ್ಮೆಂಟ್ಗಳು ಕಳೆದ 3-4 ದಿನದಿಂದ ತಾವೇನು ಗಮನಿಸ್ತಾ ಇದ್ದೀರಾ, ಬಿಜೆಪಿಯವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದಾರಲ್ಲ, ಇವ್ರ ಟಿವಿ ಸ್ಟೇಟ್ಮೆಂಟ್ ಪ್ರಕಾರನೇ FIR ಆಗಿದೆ ಅಪ್ಪ, ಎಲ್ಲರೂ ರಾಜೀನಾಮೆ ಕೊಡಿ. ಈಗ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದ ತನಕ ಎಲ್ಲರದ್ದು ಹೆಸರಿದೆ ಇದರಲ್ಲಿ. ಬಿಜೆಪಿನೇ ಖಾಲಿ ಆಗ್ಬೇಕಲ್ಲ ಮತ್ತೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಪಾರ್ಟಿ ಮಾಡಿದ್ದಾರೆ ನೋಡಿ, BY ವಿಜೇಂದ್ರ, ಬಿಜೆಪಿ ಆಫೀಸ್ ಬೇರರ್ಸ್ ಅಂಡ್ ಅದರ್ಸ್ ಅಟ್ ಸ್ಟೇಟ್ ಲೆವೆಲ್, JP ನಡ್ಡಾ ಪ್ರೆಸಿಡೆಂಟ್, ಬಿಜೆಪಿ ಜನತಾ ಪಾರ್ಟಿ ಆಫೀಸ್ ಬೇರರ್ಸ್ ಅಂಡ್ ಅದರ್ಸ್ ನ್ಯಾಷನಲ್ ಲೆವೆಲ್. ಬಿಜೆಪಿನೇ ಖಾಲಿ ಮಾಡ್ಬೇಕಾಗ್ತದೆ ಎಲ್ಲರೂ ಈ ನಿಮ್ ಟಿವಿ ಸ್ಟೇಟ್ಮೆಂಟ್ ಪ್ರಕಾರ. ಈಗ ಈ ಫ್ರಾಡ್ ಹೇಗಿದೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 33 ಕಂಪನಿಗಳು ಏನು 576.7 ಕೋಟಿ ಎಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಮಾಡಿದಾರಲ್ವಾ, ಇವ್ರದ್ದು 0 ಪ್ರಾಫಿಟ್ ಇದೆ, ಪ್ರಾಫಿಟ್ ಇಲ್ಲ ಅಥವಾ ನೆಗೆಟಿವ್ ಇದೆ. ಕಳೆದ 7 ವರ್ಷದಲ್ಲಿ 33 ಕಂಪನಿಯಲ್ಲಿ ಯಾವುದೇ ಪ್ರಾಫಿಟ್ ಇಲ್ಲ. ಆದ್ರೂ ಕೂಡ ಅವ್ರು ಡೊನೇಟ್ ಮಾಡಿರೋದು ಎಷ್ಟು? 576.2 crores. ಈ 33 ಕಂಪನಿ ಸೇರ್ಬಿಟ್ಟು ಇವ್ರದ್ದು ಅಗ್ರಿಗೇಟ್ ಲಾಸ್ ಎಷ್ಟು ಗೊತ್ತಾ ಸರ್? 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ ಲಾಸ್ ನಲ್ಲಿರುವಂತ ಕಂಪನಿಗಳು, 33 ಕಂಪನಿಗಳು ಇವತ್ತು 576 ಕೋಟಿ ರೂಪಾಯಿ ಕೊಡಕ್ಕೆ ಹೇಗ್ ಬರುತ್ತೆ? 6 ಕಂಪನಿಗಳು ಯಾರು ಪಾಸಿಟಿವ್ ನೆಟ್ ಪ್ರಾಫಿಟ್ ತೋರಿಸಿದ್ದಾರೆ, ಆದ್ರೆ ಅವರ ಅಗ್ರಿಗೇಟ್ ನೆಟ್ ಪ್ರಾಫಿಟ್ ಗಿಂತ ಸಿಗ್ನಿಫಿಕೆಂಟ್ ಆಗಿ ಜಾಸ್ತಿ ಕೊಟ್ಟಿದ್ದಾರೆ. ಸ್ವಲ್ಪ ಏನೋ ನಮ್ದು ಪ್ರಾಫಿಟ್ 100 ರೂಪಾಯಿ ಇದ್ರೆ ನಾನು 50 ರೂಪಾಯಿ ಕೊಟ್ರೆ ತೊಂದರೆ ಇಲ್ಲ. ನನ್ನ ಪ್ರಾಫಿಟ್ 100 ರೂಪಾಯಿ ಇದ್ದಾಗ ನಾನು 1000 ರೂಪಾಯಿ ಕೊಡಕ್ಕಾಗುತ್ತೆ. ಈ 6 ಕಂಪನಿಗಳು ಕೊಟ್ಟಿದ್ದು 646 ಕೋಟಿ ರೂಪಾಯಿ. ಯಾರಿಗೆ? ಎಲ್ಲಾರು ಬಿಜೆಪಿಗೆ ಕೊಟ್ಟಿರೋದು. ಇವೆರಡು ಕಂಪನಿ, ಎರಡು ಇದ್ರು ಕೂಡ ಬಿಜೆಪಿಗೆ ಕೊಟ್ಟಿರೋದು. 3 ಕಂಪನಿಗಳು ಯಾರ್ದು ಪಾಸಿಟಿವ್ ನೆಟ್ ಪ್ರಾಫಿಟ್ ಇತ್ತು, ಬಟ್ ರಿಪೋರ್ಟೆಡ್ ನೆಗೆಟಿವ್ ಡೈರೆಕ್ಟ್ ಟ್ಯಾಕ್ಸಸ್. ಅಂದ್ರೆ ಅವರೇ ವರ್ಕಿಂಗ್ ಕ್ಯಾಪಿಟಲ್ ಅದು ಇದು ಅಂತ ಮಾಡ್ಬಿಟ್ಟು ಪ್ರಾಫಿಟ್ ಇದ್ರು ಕೂಡ ನೆಗೆಟಿವ್ ಡೈರೆಕ್ಟ್ ಟ್ಯಾಕ್ಸಸ್ 3 ಕಂಪನಿ
193.8 crores. ಯಾರಿಗೆ ಹೋಗಿದೆ? ಬಿಜೆಪಿಗೆ ಹೋಗಿದೆ.